ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆ ಆರೋಪ ಕೇಸ್ನಲ್ಲಿ ಜಮೀರ್ಗೆ ಸಂಕಷ್ಟ. ರಾಜ್ಯದ ಮುಜರಾಯಿ ದೇಗುಲಗಳಿಗೆ ಗೈಡ್ಲೈನ್ಸ್ ರಿಲೀಸ್. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆ ಸಮರ್ಥಿಸಿಕೊಂಡ ಪ್ರಿಯಾಂಕ್ ಖರ್ಗೆ. ದೇವಾಲಯದಲ್ಲೇ ಎಸ್ಐಆರ್, ಬಿಡದಿ ಟೌನ್ಶಿಪ್ ಫೈಟ್, ರ್ಯಾಲಿ ವೇಳೆ ಗಲಾಟೆ, ದಸರಾದಲ್ಲಿ ಕಂಬಳ, ಪರ ವಿರೋಧ ಚರ್ಚೆ. ಈ ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದನೆ ಆರೋಪ ಪ್ರಕರಣದಲ್ಲಿ ಮಾಜಿ ಸಚಿವ ಕಾಂಗ್ರೆಸ್ನ ಪ್ರಭಾವಿ ಮುಖಂಡ ಜಮೀರ್ ಅಹಮದ್ ಖಾನ್ಗೆ ಸಂಕಷ್ಟ ಶುರುವಾಗಿದೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಸಂಪಾದಿಸಿದ ಆರೋಪದ ಪ್ರಕರಣದಲ್ಲಿ ಲೋಕಾಯುಕ್ತ ದೊಡ್ಡ ಕ್ರಮ ತೆಗೆದುಕೊಳ್ಳಲು ಮುಂದಾಗಿದೆ. ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಲು ಅನುಮತಿ ಕೋರಿ ಲೋಕಾಯುಕ್ತ ಪೊಲೀಸರು ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಗುರುವಾರ ಲೋಕಭವನಕ್ಕೆ ಸಾವಿರಾರು ಪುಟಗಳ ದಾಖಲೆಗಳೊಂದಿಗೆ ಲೋಕಾಯುಕ್ತ ಪೊಲೀಸರು ಮನವಿಯನ್ನ ಸಲ್ಲಿಸಿದ್ದಾರೆ. ಜಮೀರ್ ವಾರ್ಷಿಕ ಆದಾಯಕ್ಕಿಂತ ಸುಮಾರು 25 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಅಕ್ರಮವಾಗಿ ಗಳಿಸಿರುವುದಕ್ಕೆ ಪುರಾವೆಗಳು ಸಿಕ್ಕಿವೆ ಅಂತ ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದರೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯಕ್ಕೆ ಜಮೀರ್ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಲಾಗುತ್ತೆ. ಇನ್ನು ಈ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಯಾರೂ ಕೂಡ ಕಾನೂನಿಗಿಂತ ಮೇಲಲ್ಲ, ಏನೇ ಆದರೂ ಕಾನೂನು ಪ್ರಕಾರವೇ ಆಗಬೇಕು. ರಾಜ್ಯಪಾಲರು ಅನುಮತಿ ಕೊಟ್ಟ ಮೇಲೆ ನೋಡೋಣ ಅಂದಿದ್ದಾರೆ. ಈಗ ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆಸ್ ಪರ್ ಲಾ. ಬಟ್ ಹಿಂದೆ ಕೂಡ ನಾವು ಯಾವ ರೀತಿ ಇವೆಲ್ಲ ನಡೆದಿರೋದಂತ ನಾವು ನೋಡಿದ್ದೇವೆ. ಏನಿದ್ರು ಅವರು ಕೊಡಲಿ, ನೋಡೋಣ, ವಿ ವಿಲ್ ಸಿ. ಯಾಕಂದರೆ ಯಾರೂ ಕೂಡ ಕಾನೂನಿಗಿಂತ ಮೇಲಲ್ಲ. ಈಗ ಅವರು ಪ್ರಾಸಿಕ್ಯೂಷನಿಗೆ ಕೇಳಿದರೆ ಅದೇನೇನಿದೆ ಅಂತ ನೋಡೋಣ ಅಂತ. ವೈ ಆರ್ ವಿ ಜಂಪಿಂಗ್ ಟು ಕನ್ಕ್ಲೂಷನ್ಸ್? ಅಯೋಧ್ಯೆಯ ರಾಮಮಂದಿರ ಹುಂಡಿ ಕಳವು ಪ್ರಕರಣದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಮುಜರಾಯಿ ದೇವಸ್ಥಾನಗಳಿಗೆ ಸಿಸಿಟಿವಿ ಅಳವಡಿಕೆ ಮಾಡಿ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಎಚ್ಚೆತ್ತ ಮುಜರಾಯಿ ಇಲಾಖೆ ದೇವಸ್ಥಾನಗಳಿಗೆ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಿದೆ. ಈಗಾಗಲೇ ಮಾರ್ಗಸೂಚಿ ಸಿದ್ಧಪಡಿಸಿದ್ದು ಸಚಿವರಿಗೆ ವರದಿಯನ್ನು ಸಲ್ಲಿಸಿ ಇವತ್ತು ಅಥವಾ ನಾಳೆ ಮಾರ್ಗಸೂಚಿ ಬಿಡುಗಡೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಹುಂಡಿ ಭದ್ರತೆ, ದೇವಸ್ಥಾನ ಮತ್ತು ಸಿಸಿಟಿವಿ ಅಳವಡಿಕೆಯ ವಿಚಾರವಾಗಿ ಮಾರ್ಗಸೂಚಿ ಬಿಡುಗಡೆಯಾಗಲಿದೆ. ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ರಾಜ್ಯದಲ್ಲೂ ಕಟ್ಟೆಚ್ಚರ ವಹಿಸಲು ಸೂಚನೆ ಕೊಡಲಾಗಿದೆ. ರಾಜ್ಯದ ಮುಜರಾಯಿ ದೇವಸ್ಥಾನಗಳಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡುವುದಕ್ಕೆ ಸೂಚಿಸಲಾಗಿದೆ. ಹುಂಡಿಯಿಂದ ಕಾಣಿಕೆ ತೆಗೆಯುವುದರಿಂದ ಹಿಡಿದು ಬ್ಯಾಂಕಿಗೆ ಹಣ ಹಾಕುವವರೆಗೂ ವಿಡಿಯೋ ರೆಕಾರ್ಡಿಂಗ್ ಮಾಡಲು ಸೂಚಿಸಿದ್ದೇವೆ. ಖಾಸಗಿ ದೇವಸ್ಥಾನಗಳಿಗೂ ಕೆಲವು ಸೂಚನೆಯನ್ನು ಕೊಡಲಾಗಿದೆ. ಶೀಘ್ರದಲ್ಲಿಯೇ ಹುಂಡಿ ಹಣ ಎಣಿಕೆಯ ಸಂಬಂಧ ಮಾರ್ಗಸೂಚಿ ಹೊರಡಿಸುತ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ರಾಮ ಮಂದಿರದಲ್ಲಿ ಯಾವ ರೀತಿ ಕಳ್ಳತನ ಆಗಿದೆ ಅನ್ನೋದನ್ನ ನಮ್ಮ ರಾಜ್ಯದಲ್ಲಿ ಮುಂಜಾಗ್ರತವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನದಲ್ಲೂ ಕೂಡ ಇದನ್ನು ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಎಲ್ಲ ಕಡೆ ನಮ್ಮ ಮುಜರಾಯಿ ಇಲಾಖೆಯವರು, ನಮ್ಮ ಡೆಪ್ಟಿ ಕಮಿಷನರ್ ಅವರ ಮುಖಂಡತ್ವದಲ್ಲಿ ನಮ್ಮ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಎಲ್ಲ ಏನು ನಮ್ಮ ಹುಂಡಿಗಳಿರ್ತದೆ, ಹುಂಡಿಗಳು ಹಣ ಹಾಕೋದ್ರಿಂದ ಹಿಡಿದು ಹಣ ಬಿಚ್ಚೋದ್ರಿಂದ ಹಿಡಿದು ಬ್ಯಾಂಕ್ ಹಾಕೋರು ಕೂಡ ಎಲ್ಲ ಕೂಡ ವಿಡಿಯೋ ರೆಕಾರ್ಡ್ ದಾಖಲೆ ಇಡಬೇಕು. ಆರ್ಎಸ್ಎಸ್ ಸಭೆಗಳಾದ ನಂತರ ಕೊಲೆಗಳಾಗುತ್ತವೆ ಎಂಬ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಆರ್ಎಸ್ಎಸ್ ಸಭೆಗಳಾದ ಮೇಲೆ ಕೊಲೆಗಳಾಗಿರಬಹುದು, ಕೆಲವು ಘಟನೆಗಳು ಆಗಿರಬಹುದು, ಅವೆಲ್ಲ ನಡೆದಿರುವುದಕ್ಕೆ ಇತಿಹಾಸವೇ ಇದೆ. ಎಲ್ಲದಕ್ಕೂ ಸಾಕ್ಷ್ಯಗಳ ಆಧಾರ ಇದೆ. ವಾಸ್ತವಾಂಶ ಪರಿಶೀಲಿಸಿದ್ರೆ ಯಾವಾಗ ಇವರು ಈ ಥರ ಸಭೆ ಸೇರ್ತಾರೋ ಆವಾಗೆಲ್ಲ ಗಲಭೆಗಳಾಗಿವೆ ಅಂದ್ರು. ಇನ್ನು ಆರ್ಎಸ್ಎಸ್ ಸಂಬಂಧ ನನ್ನ ಬಳಿಯೂ ಕೂಡ ಇಂಟೆಲಿಜೆನ್ಸ್ ಕಡೆಯಿಂದ ಕೆಲವು ಮಾಹಿತಿ ಬಂದಿದೆ. ಆ ಮಾಹಿತಿಗಳನ್ನ ಸೂಕ್ತ ಸಮಯದಲ್ಲಿ ಹೇಳ್ತೀನಿ ಅಂತ ಮತ್ತೊಂದು ಬಾಂಬ್ ಅನ್ನ ಸಿಡಿಸಿದ್ರು. ಇದಕ್ಕೆ ವಿರೋಧ ಪಕ್ಷದ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಮಾತನಾಡಿ, ರಾಜ್ಯ ಸರ್ಕಾರದ ಕೆಲ ಸಚಿವರಿಗೆ ಹಾಗೂ ಅಧ್ಯಕ್ಷರಿಗೆ ಆರ್ಎಸ್ಎಸ್ ಬಿಟ್ಟು ಬೇರೆ ಮಾತಿಲ್ಲ. ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಿ ಹಾಕಲು ಆರ್ಎಸ್ಎಸ್ ಅನ್ನ ಎಳೆದು ತರ್ತಾರೆ ಅಂದಿದ್ದಾರೆ. ಇನ್ನು ಶಾಸಕ ಜನಾರ್ದನ್ ರೆಡ್ಡಿ ಮಾತನಾಡಿ, ಗೃಹ ಮಂತ್ರಿಯಾಗಿ ಕೆಲಸ ಮಾಡೋ ಬದಲು ಆರ್ಎಸ್ಎಸ್ ಬಗ್ಗೆ ಮಾತನಾಡಿ ಸುದ್ದಿಯಲ್ಲಿರಬೇಕು ಅನ್ನೋ ಚಟ. ಅವರಿಗೆ ಏಕಾಏಕಿ ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ. ಖರ್ಗೆಗೆ 15 ದಿನ ಬಿಡುವು ಕೊಟ್ಟು ನಿಮಾನ್ಸ್ ಆಸ್ಪತ್ರೆಗೆ ದಾಖಲು ಮಾಡಬೇಕು. ಅವರಿಗೆ ತಲೆ ಸರಿಯಾಗಿ ಇದೆಯಾ ಇಲ್ವಾ ಅಂತ ನೋಡಬೇಕು ಅಂತ ಟೀಕಿಸಿದ್ದಾರೆ. ಯಾವಾಗ ಇವರು ಕೂತಿದ್ದಾರೆ ಅವಾಗ ಏನಾದರೂ ಒಂದು ಗಲಭೆ ಆಗೇ ಆಗಿದೆ. ಅದು ಯಾವುದೇ ನಿಟ್ಟಿನಲ್ಲಿ ಇರ್ಬೋದು. ಸರಿ, ನಥಿಂಗ್. ಈಗ ನನ್ನ ಹತ್ರನೂ ಕೆಲವು ಮಾಹಿತಿ ಬಂದಿದೆ ಇಂಟೆಲಿಜೆನ್ಸಿಂದ. ಸೂಕ್ತ ಸಮಯದಲ್ಲಿ ಹೇಳ್ತೀನಿ. ಸದಾ ಸುದ್ದಿಯಲ್ಲಿರಬೇಕು ಅನ್ನೋ ಕಾರಣಕ್ಕೆ ಆರ್ ಎಸ್ ಎಸ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ರಾಜ್ಯದಲ್ಲಿ ಇದ್ದಾರೆ ಅಂತ ಗೊತ್ತಾಗಬೇಕು ಅಂದ್ರೆ RSS ಉಚ್ಚಾರಣೆ ಮಾಡಬೇಕು.
ರಾಜ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಆದೇಶಕ್ಕೂ ಬಿಎಲ್ಒಗಳು ಡೋಂಟ್ ಕೇರ್ ಎಂದಿದ್ದಾರೆ. ದೇವಾಲಯದ ಆವರಣದಲ್ಲಿಯೇ ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಾ ಇರುವ ಘಟನೆ ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣದಲ್ಲಿ ನಡೆದಿದೆ. ಅರಸೀಕೆರೆ ನಗರದ ವಾರ್ಡ್ ನಂಬರ್ 31 ಮಾರುತಿ ನಗರದಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಎಸ್ಐಆರ್ ಮಾಡದೆ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಕುಳಿತು ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸಿದ್ದಾರೆ. ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡರ ಆಪ್ತ ಮಾಜಿ ನಗರಸಭೆ ಅಧ್ಯಕ್ಷ ಕೆಎನ್ ಮನು ನಿರ್ದೇಶದಂತೆ ಬಿಎಲ್ಒಗಳು ಮತ ಪರಿಷ್ಕರಣೆ ನಡೆಸಿದ್ದಾರೆ. ಎಂಎಲ್ಎ ಮನೆಯ ಪಕ್ಕದ ವಾರ್ಡ್ನಲ್ಲೂ ಕೂಡ ನಿಯಮಗಳನ್ನು ಗಾಳಿಗೆ ತೂರಿ ಮತದಾರರ ಪರಿಷ್ಕರಣೆ ನಡೆಸಿದ್ದಾರೆ. ಅರಸೀಕೆರೆ ತಹಶೀಲ್ದಾರ್ ಸಂತೋಷ್ ಕರೆ ಮಾಡಿದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಎಂದಿಲ್ಲ. ರಾಜ್ಯ ಚುನಾವಣಾ ಆಯುಕ್ತರ ಆದೇಶವನ್ನು ಧಿಕ್ಕರಿಸಿ ಮತ ಪರಿಷ್ಕರಣೆಯನ್ನು ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ 15ಕ್ಕೂ ಹೆಚ್ಚು ಜಿಲ್ಲೆಗಳ ರೈತರ ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬೈರಮಂಗಲ ಗ್ರಾಮದಲ್ಲಿ ನಡೀತಾ ಇರುವ ರೈತರ ಪ್ರತಿಭಟನೆಯಲ್ಲಿ ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಬೆಳಗಾವಿ, ಮಂಡ್ಯ ಸೇರಿ ಹಲವು ಜಿಲ್ಲೆಗಳ ರೈತರು ಭಾಗಿಯಾಗಿದ್ದಾರೆ. ಇವತ್ತು ಬೈರಮಂಗಲ ಗ್ರಾಮದಲ್ಲಿ ರೈತರ ಪಾದಯಾತ್ರೆಯ ವೇಳೆ ತಳ್ಳಾಟ, ನೂಕಾಟ ನಡೆದಿದೆ. ಈ ವೇಳೆ ಯೋಜನೆ ಪರ ಇರುವಂತಹ ಭೂಮಾಲೀಕರಿಂದಲೂ ಪ್ರತಿಭಟನೆ ನಡೆದಿದೆ. ಹೊರ ಜಿಲ್ಲೆಗಳಿಂದ ಬಂದ ರೈತರ ಜೊತೆಗೆ ವಾಗ್ವಾದ, ತಳ್ಳಾಟ, ನೂಕಾಟ ನಡೆದಿದೆ. ಗಲಾಟೆಯಲ್ಲಿ ಕಾರು, ಬಸ್ಸುಗಳಿಗೆ ಯೋಜನೆ ಪರವಿದ್ದಂತಹ ರೈತರು ಹಲ್ಲೆ ಮಾಡಿದ್ದಾರೆ. ಮಧ್ಯಪ್ರವೇಶಿಸಿದ ಪೊಲೀಸರು ರೈತರ ಎರಡು ಕಡೆಯವರ ಘರ್ಷಣೆ ತಡೆದಿದ್ದಾರೆ. ಯೋಜನೆಯ ವಿರುದ್ಧ ಬೈರಮಂಗಲ ಸರ್ಕಲ್ನಲ್ಲಿ ರೈತರು ಸಮಾವೇಶ ನಡೆಸಿದ್ರು. ಸಮಾವೇಶಕ್ಕೂ ಮುನ್ನ ಟ್ರ್ಯಾಕ್ಟರ್ ರ್ಯಾಲಿಗೆ ಬಿಡದಿ ಪೊಲೀಸರು ಅನುಮತಿ ನಿರಾಕರಿಸಿ ರೈತರಿಗೆ ನೋಟಿಸ್ ಕೊಟ್ಟರು. ಇನ್ನು ಈ ಬಗ್ಗೆ ಟ್ವೀಟ್ ಮಾಡಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಟ್ರ್ಯಾಕ್ಟರ್ಗಳ ಮೂಲಕ ಪ್ರತಿಭಟನೆ ನಡೆಸಲು ಬಂದ ಅನ್ನದಾತರ ಮೇಲೆ ಪೊಲೀಸರು ದರ್ಪ ತೋರಿಸಿರೋದು ನಿಜಕ್ಕೂ ಕೂಡ ತಪ್ಪು ಅಂತ ಹೇಳಿ ಪೊಲೀಸರ ವರ್ತನೆಯನ್ನ ಖಂಡಿಸಿದ್ದಾರೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಸಿದ್ಧತೆಗಳು ಅಧಿಕೃತವಾಗಿ ಚಾಲನೆ ಪಡೆದುಕೊಂಡ ಬೆನ್ನಲ್ಲೇ ಈ ಬಾರಿ ದಸರಾದಲ್ಲಿ ಕರಾವಳಿಯ ಜಾನಪದ ಕ್ರೀಡೆ ಕಂಬಳವನ್ನು ಆಯೋಜಿಸುವ ಕುರಿತು ಪರ ವಿರೋಧದ ಚರ್ಚೆಗಳು ತೀವ್ರಗೊಂಡಿವೆ. ಮೈಸೂರು ಸಂಸದ ಯದುವೀರ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ದಸರಾದಲ್ಲಿ ಕಂಬಳ ಬೇಡ ಅಂತ ದಸರಾ ಹೈಪವರ್ ಕಮಿಟಿಯ ಸಭೆಯಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಕಂಬಳ ವಿಚಾರದಲ್ಲಿ ಶಾಸಕ ಅಶೋಕ್ ರೈ ನನಗೆ ಯಾವ ವಿವರಣೆಯನ್ನು ನೀಡಿಲ್ಲ. ಆ ವಿಚಾರದಲ್ಲಿ ನನ್ನ ಜೊತೆ ಅವರು ಏನನ್ನೂ ಚರ್ಚೆ ಮಾಡಿಲ್ಲ. ಕಂಬಳದ ಬಗ್ಗೆ ನನಗೆ ಅಶೋಕ್ ರೈ ವಿವರಣೆ ಕೊಡುವ ಅಗತ್ಯ ಇಲ್ಲ. ದಸರಾ ಸಾಂಸ್ಕೃತಿಕ ಹಿನ್ನೆಲೆಯೇ ಬೇರೆ, ಕಂಬಳವೇ ಬೇರೆ. ಎಲ್ಲದಕ್ಕೂ ನೀವು ದಸರಾವನ್ನ ಜೋಡಿಸುವುದು ಸರಿಯಲ್ಲ. ನಾವು ಕಂಬಳಕ್ಕೆ ವಿರುದ್ಧ ಇಲ್ಲ. ದಸರಾ ವೇಳೆ ಕಂಬಳ ಬೇಡ ಎಂದಿದ್ದೇನೆ ಅಷ್ಟೇ. ಇರುವ ದಸರಾವನ್ನೇ ಅಚ್ಚುಕಟ್ಟಾಗಿ ಮಾಡಿ ಕಳೆದ 3 ವರ್ಷಗಳಿಂದ ದಸರಾ ಯಶಸ್ವಿಯಾಗಿ ನಡೆದಿಲ್ಲ. ಈ ಬಾರಿ ಆದ್ರೂ ಅಚ್ಚುಕಟ್ಟಾಗಿ ದಸರಾ ಮಾಡಲಿ. ಪ್ರತಿ ದಸರಾದಲ್ಲೂ ಒಂದಿಲ್ಲೊಂದು ವಿವಾದ ಸೃಷ್ಟಿ ಮಾಡುತ್ತಿದೆ. ವಿವಾದ ಹೋರಾಟದ ನಡುವೆ ದಸರಾ ನಡೆಯುವಂತೆ ಆಗಿದೆ. ಈ ಬಾರಿಯೂ ಅದು ಮುಂದುವರಿಯುತ್ತಿದೆ ಎಂದು ಮೈಸೂರಿನಲ್ಲಿ ಸಂಸದ ಯದುವೀರ್ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಶಾಸಕ ಅಶೋಕ್ ರೈ ಪಬ್ಲಿಕ್ ಟಿವಿಗೆ ಮಾತನಾಡಿ, ದಸರಾದಲ್ಲಿ ಕಂಬಳ ಆಚರಣೆ ತಪ್ಪೇನಿಲ್ಲ. ಕಂಬಳ ಕೂಡ ನಮ್ಮ ಸಾಂಸ್ಕೃತಿಕ ಕ್ರೀಡೆ. ಮಂಗಳೂರಿನಲ್ಲೂ ದಸರಾ ಆಚರಣೆ ಮಾಡುತ್ತೇವೆ ಎಂದಿದ್ದಾರೆ. ದಸರಾ ಸಮಯದಲ್ಲಿ ಇದು ಯಾಕೆ ಬೇಕು ಅಂತ, ನೀವು ಬರೀ ಇದು ಒಂದು ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಾಲ್ಲಿ ಸೇರಿಸಿ ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ. ಅನವಶ್ಯಕವಾದಂತಹ ಒಂದು ಬೆಳವಣಿಗೆ ಅಂತ ನಾವು ಅಲ್ಲಿ ಹೇಳಿದ್ದೀವಿ. ಕೆಆರ್ ಪುರಂನಲ್ಲಿ ತ್ರಿವಳಿ ಕೊಲೆಯಾಗಿ ತಿಂಗಳು ಕಳೆಯುವ ಮುನ್ನವೇ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ತ್ರಿಬಲ್ ಮರ್ಡರ್ ಕೇಸ್ ಬೆಳಕಿಗೆ ಬಂದಿದೆ. ಕಾಮಾಕ್ಷಿ ಪಾಳ್ಯದ ಕೊಟ್ಟಿಗೆ ಪಾಳ್ಯದಲ್ಲಿರುವ ಗಣೇಶ ದೇವಸ್ಥಾನದ ಬಳಿಯ ನಿವಾಸದಲ್ಲಿ ತಾಯಿ, ಅಜ್ಜಿ, ಮಾವನನ್ನ ಬರ್ಬರವಾಗಿ ಕೊಚ್ಚಿ ಬಳಿಕ ತಾನು ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ನಡೆದಿದೆ. 55 ವರ್ಷದ ತಾಯಿ ಮಂಗಳಮ್ಮ, 65 ವರ್ಷದ ಅಜ್ಜಿ ನಂಜಮ್ಮ ಹಾಗೂ 50 ವರ್ಷದ ಮಾವ ಸತೀಶ್ನನ್ನ 34 ವರ್ಷದ ಆರೋಪಿ ಪ್ರಶಾಂತ್ ಕೊಲೆ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕುಟುಂಬಸ್ಥರೆಲ್ಲರೂ ಕಳೆದ 7-8 ವರ್ಷದಿಂದ ಕೊಟ್ಟಿಗೆ ಪಾಳ್ಯದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಆರೋಪಿ ಪ್ರಶಾಂತ್ ಡ್ರೈವಿಂಗ್ ಕೆಲಸ ಮಾಡ್ತಿದ್ದ. ಆದ್ರೆ ಕಳೆದ 1 ವರ್ಷದಿಂದ ಕೆಲಸಕ್ಕೆ ಹೋಗಿರ್ಲಿಲ್ಲ. ಇಂದು ತಂದೆ ಕೆಲಸಕ್ಕೆ ಹೋಗಿದ್ದಾಗ ಪ್ರಶಾಂತ್ ಮೂವರನ್ನ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಮನೆಯ ಮುಖ್ಯ ದ್ವಾರದಲ್ಲೇ ಅಜ್ಜಿ ಹಾಗೂ ಅಮ್ಮನನ್ನ ಕೊಲೆ ಮಾಡಿದ್ದು, ಮನೆಯ ರೂಮ್ನಲ್ಲಿ ಮಾವನನ್ನ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಬಳಿಕ ರೂಮ್ನಲ್ಲಿಯೇ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈ ಬಗ್ಗೆ ಆರೋಪಿ ತಂದೆ ಮಾತನಾಡಿ, ನಾನು ಮನೆಯಲ್ಲಿ ಇದ್ದಿದ್ರೆ ನನ್ನನ್ನು ಕೊಲೆ ಮಾಡ್ತಿದ್ದ. ಮಗ ಪ್ರಶಾಂತ್ ಮಾನಸಿಕವಾಗಿ ಚೆನ್ನಾಗೇ ಇದ್ದ. ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದ ಎಂದಿದ್ದಾರೆ. ಬೆಂಗಳೂರಿನಲ್ಲಿ ನಿಂತಲ್ಲಿಯೇ ನಿಂತ ವಾಹನಗಳ ತೆರವು ಕಾರ್ಯಾಚರಣೆಗೆ ಸರ್ಕಾರ ಮುಂದಾಗಿದೆ. ನಿನ್ನೆ ಕಾರ್ಯಾಚರಣೆಗೆ ಸಚಿವ ಕೃಷ್ಣ ಬೈರೇಗೌಡರು ಚಾಲನೆ ಕೊಟ್ಟರು. ಇವತ್ತು ಜಿಬಿ ಅಧಿಕಾರಿಗಳು ವಾಹನಗಳಿಗೆ ನೋಟಿಸ್ ಅಂಟಿಸುವ ಕಾರ್ಯ ಶುರು ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ, ರಸ್ತೆ ಬದಿಗಳಲ್ಲಿ ದೀರ್ಘಕಾಲದಿಂದ ನಿಲ್ಲಿಸಿರುವ ವಾಹನಗಳ ತೆರವು ಮಾಡಲಾಗ್ತಿದೆ. ಮೊದಲು ವಾಹನಗಳಿಗೆ ನೋಟಿಸ್ ಅಂಟಿಸಿ 1 ವಾರಗಳ ಕಾಲಾವಕಾಶ ಕೊಡಲಾಗುತ್ತೆ. ಬಳಿಕ ವಾಹನ ಜಪ್ತಿ ಮಾಡಿ ಹರಾಜು ಹಾಕಲಾಗುತ್ತೆ. ಕಾರ್ಯಾಚರಣೆಯ ಭಾಗವಾಗಿ ಮಲೇಶ್ವರಂನಲ್ಲಿ ಒಂದೇ ಕಡೆ ಪಾರ್ಕ್ ಮಾಡಿದ್ದ 10 ಕಾರುಗಳಿಗೆ ಜಿಬಿ ಅಧಿಕಾರಿಗಳು ನೋಟಿಸ್ ಅಂಟಿಸಿದ್ದಾರೆ. ಕಾರಿನ ಚಕ್ರಗಳಿಗೆ ಕ್ಲ್ಯಾಂಪ್ ಹಾಕಿದ್ದಾರೆ. ರಸ್ತೆ ಬದಿ ಕಾರುಗಳನ್ನು ನಿಲ್ಲಿಸಿ 5 ರಿಂದ 6 ವರ್ಷಗಳಾಗಿದೆ. ಕಾರಿನ ಮೇಲೆ ಧೂಳು, ಕಸ ಬಿದ್ದಿದ್ರೂ ತೆರವು ಮಾಡಿಲ್ಲ. ಹೀಗಾಗಿ ತೆರವಿಗೆ 7 ದಿನಗಳ ಗಡುವನ್ನು ಕೊಟ್ಟು ನೋಟಿಸ್ ಅಂಟಿಸಲಾಗಿದೆ. ವಾರದ ಬಳಿಕ ಕಾರು ಮಾಲೀಕ ಬರೆದಿದ್ರೆ ಟೋಯಿಂಗ್ ಮಾಡಲಾಗುತ್ತೆ.
ಬೆಂಗಳೂರಿನಲ್ಲಿ ವ್ಯಾಪಾರಿಗಳ ವಿರೋಧದ ನಡುವೆಯೂ ಕೂಡ ಆಪರೇಷನ್ ಫುಟ್ಪಾತ್ ಯಶಸ್ವಿಯಾಗಿ ನಡೀತಾ ಇದೆ. ಹಲವೆಡೆ ಪಾದಾಚಾರಿ ಮಾರ್ಗದಲ್ಲಿ ಅಂಗಡಿಯನ್ನು ಇಟ್ಕೊಂಡಿದ್ದವರು ವಿರೋಧ ಮಾಡ್ತಾ ಇದ್ದು ವಾಗ್ವಾದ ಸಹ ನಡೆಸಿದ್ದಾರೆ. ಆದರೆ ಮಲ್ಲೇಶ್ವರಂನ ಈ ಭಾಗದಲ್ಲಿ ಎಗ್ಗಿಲ್ಲದೆ ಗ್ಯಾಸ್ ಏಜೆನ್ಸಿ ಫುಟ್ಪಾತ್ ಅನ್ನು ಒತ್ತುವರಿ ಮಾಡಿಕೊಂಡಿದ್ದು ಇದು ನಿಮ್ಮ ಕಣ್ಣಿಗೆ ಕಾಣಲ್ವಾ ಅಂಥೇಳಿ ಬೀದಿ ಬದಿ ವ್ಯಾಪಾರಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಫುಟ್ಪಾತ್ಗಳನ್ನೇ ಗೋಡೌನ್ ಆಗಿ ಗ್ಯಾಸ್ ಏಜೆನ್ಸಿಗಳು ಮಾಡಿಕೊಂಡಿದ್ದಾರೆ. ಸುಮಾರು 1 ಕಿಲೋಮೀಟರ್ವರೆಗೂ ಕೂಡ ಫುಟ್ಪಾತ್ ಒತ್ತುವರಿ ಮಾಡಿ ಗ್ಯಾಸ್ ಸಿಲಿಂಡರ್ ಲೋಡ್ ಅನ್ಲೋಡಿಂಗ್ ಮಾಡ್ತಿದ್ದಾರೆ. ಫುಟ್ಪಾತ್ ಮೇಲೆ 100ಕ್ಕೂ ಹೆಚ್ಚು ಸಿಲಿಂಡರ್ ಇಡಲಾಗಿದೆ. ಮಲ್ಲೇಶ್ವರ ಮುಖ್ಯ ರಸ್ತೆಯಲ್ಲಿಯೇ ಗ್ಯಾಸ್ ಏಜೆನ್ಸಿ, ಲಾರಿ, ಆಟೋಗಳನ್ನು ನಿಲ್ಲಿಸಿದ್ದಾರೆ. ಪಾದಾಚಾರಿಗಳು ಓಡಾಡೋದಕ್ಕಾಗದೇ ಇರುವಷ್ಟು ಮಟ್ಟಿಗೆ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಇಂಡಿಯನ್ ಆಯಿಲ್ ಗ್ಯಾಸ್ ಮತ್ತು ಜ್ಯೋತಿ ಗ್ಯಾಸ್ ಏಜೆನ್ಸಿ ಲಾರಿಗಳು ಮುಖ್ಯ ರಸ್ತೆಯ ಪಕ್ಕದಲ್ಲಿಯೇ ನಿಲ್ಲಿಸಿ ಲೋಡ್ ಅನ್ಲೋಡಿಂಗ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಭಾರತ ನಗರ ನಿವಾಸದ ಜನರನ್ನ ಕಾಡ್ತಾ ಇರುವ ಒಂಟಿ ಚಿರತೆ ಇನ್ನೂ ಬೋನಿಗೆ ಬಿದ್ದಿಲ್ಲ. ಚಿರತೆ ಸೆರೆಗೆ ಇಟ್ಟಿದ್ದ ಬೋನಿಗೆ ನಾಯಿ ಬಿದ್ದು ಕಾರ್ಯಾಚರಣೆ ಫೇಲ್ ಆಗಿದೆ. ಚಿರತೆ ಬದಲು ಕೋಳಿ ಆಸೆಗೆ ಬೋನ್ ಒಳಗೆ ನಾಯಿ ಹೋಗಿ ಲಾಕ್ ಆಗಿದೆ. ಮೊದಲೆರಡು ದಿನ ಚಿರತೆ ಕಂಡು ಶಾಕ್ ಆಗಿದ್ದ ಸ್ಥಳೀಯರು ಈಗ ಚಿರತೆಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಭಾರತ ನಗರದಲ್ಲಿ ಕಳೆದೆರಡು ದಿನದ ಹಿಂದೆ ಕಾಣಿಸಿಕೊಂಡ ಚಿರತೆ ಏರಿಯಾ ಜನರ ನಿದ್ದೆಗೆಡಿಸಿತ್ತು. ಏರಿಯಾದ ಪಾರ್ಕ್ ನಿರ್ವಹಣೆ ಇಲ್ಲದೆ ಕಾಡಿನಂತೆ ಗಿಡಗಂಟಿಗಳು ಬೆಳೆದು ಈ ಭಾಗದಲ್ಲಿ ಚಿರತೆ ಸಂಚಾರ ಹೆಚ್ಚಾಗಿ ಜನರ ನೆಮ್ಮದಿ ಕೆಡಿಸಿತ್ತು. ಆದರೆ ಚಿರತೆ ಓಡಾಟ ಸಂಬಂಧ ವಿಚಾರ ತಿಳಿತಾ ಇದ್ದಂತೆ ವರ್ಷಗಳಿಂದ ಕಾಡಿನಂತಾಗಿದ್ದ ಪಾರ್ಕ್ ಅನ್ನ ಕೊನೆಗೂ ಚಿರತೆ ಹಿಡಿಯುವ ನೆಪದಲ್ಲಾದರೂ ಸ್ವಚ್ಛಗೊಳಿಸಲಾಗಿದೆ. ಇದು ಈಗ ಈ ಭಾಗದ ಜನರ ಸಂತೋಷಕ್ಕೆ ಕಾರಣವಾಗಿರೋದು. ನೂರಾರು ಬಾರಿ ಸ್ವಚ್ಛತೆಗಾಗಿ ಮನವಿ ಮಾಡಿದರೂ ಕೂಡ ಕಿವಿ ಮೇಲೆ ಹಾಕಿಕೊಳ್ಳದ ಅಧಿಕಾರಿಗಳು ಚಿರತೆ ಪ್ರತ್ಯಕ್ಷವಾದ ಬಳಿಕ ಖುದ್ದು ಸ್ಥಳದಲ್ಲಿ ನಿಂತು ತೆರವು ಕಾರ್ಯ ಮಾಡಿಸಿ ಸ್ವಚ್ಛಗೊಳಿಸಿದ್ದಾರೆ. ಚಿರತೆ ಕಂಡ ಕಾರಣಕ್ಕಾಗಿ ಆದರೂ ಸ್ಥಳ ಸ್ವಚ್ಛಗೊಂಡ ಕಾರಣ ಸ್ಥಳೀಯರು ಚಿರತೆಗೆ ಧನ್ಯವಾದ ಅರ್ಪಿಸಿದ್ದಾರೆ.